ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತಾನೆ. ಕರ್ತನಲ್ಲಿ ಪ್ರಿಯರೇ, ಈ ದಿವಸ ಯೋಬನ ಕುರಿತಾಗಿ ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವಂಥ ಪ್ರಯತ್ನ ಮಾಡ್ತಾನೆ. ಪ್ರಿಯರೇ, ಯೋಬನ ಬರೆದ ಪುಸ್ತಕ 1ನೇ ಅಧ್ಯಾಯ 1-3 ವಚನಗಳನ್ನು ಓದೋಣ. ಇಲ್ಲಿ ವಾಕ್ಯ ಹೀಗೆ ಹೇಳುತ್ತೆ: ಊಚು ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನೂ ಆಗಿದ್ದನು. ಅವನಿಗೆ 7,000 ಕುರಿಗಳು, 3,000 ಒಂಟೆಗಳು, 500 ಜೋಡಿ ಎತ್ತುಗಳು, 500 ಹೆಣ್ಣು ಕತ್ತೆಗಳು, ಅನೇಕ ಸೇವಕರು ಇದ್ದುದರಿಂದ ಮೂಡಣ ದೇಶದಲ್ಲೆಲ್ಲ ಹೆಚ್ಚು ಸ್ವಾಸ್ಥ್ಯವುಳ್ಳವನಾಗಿದ್ದನು. ಮಗನ ಮಗಳೇ, ಸಹೋದರ ಸಹೋದರಿ ಗಮನಿಸ್ರಿ, ಯೋಬನ ಕುರಿತಾಗಿ ಹೀಗೆ ಹೇಳುತ್ತೆ: ಊಚು ದೇಶದಲ್ಲಿ ಯೋಬ ಎಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿದ್ದನು, ಕೆಟ್ಟದನ್ನು ನಿರಾಕರಿಸ್ತಾ ಇದ್ದನು, ನಿರ್ದೋಷಿಯಾಗಿದ್ದನು, ಯಥಾರ್ಥ ಚಿತ್ತನಾಗಿದ್ದನು ಎಂಬುದಾಗಿ. ಮಗನಿ ಮಗಳೇ, ಸಹೋದರ ಸಹೋದರಿ, ಊಚು ದೇಶದಲ್ಲೇ ಹೆಚ್ಚು ಐಶ್ವರ್ಯವುಳ್ಳ ಮನುಷ್ಯನಾಗಿದ್ದಾನೆ. ಊಚು ದೇಶದಲ್ಲಿ ಹೆಚ್ಚು ಸ್ವಾಸ್ಥ್ಯವುಳ್ಳಂಥ ವ್ಯಕ್ತಿ ಈ ಯೋಬನಾಗಿದ್ದಾನೆ. ಒಂದು ವಿಷಯ ಏನು ಗೊತ್ತಾ, ಒಂದು ಆಶ್ಚರ್ಯ ಏನು ಗೊತ್ತಾ, ಈ ವ್ಯಕ್ತಿಗೆ ಅಷ್ಟು ಆಸ್ತಿ ಇದ್ದರೂ, ಅಷ್ಟು ಶ್ರೀಮಂತಿಕೆ ಇದ್ದರು, ಅಷ್ಟು ಇಡೀ ದೇಶಕ್ಕೆ ಆತನ ಐಶ್ವರ್ಯವಂತನಾಗಿದ್ದರು, ಅವನು ಆ ದೇಶದಲ್ಲಿ ಹೆಚ್ಚು ಸ್ವಾಸ್ಥ್ಯವನ್ನು ಹೊಂದಿದ್ರು. ದೇವ್ರ ವಾಕ್ಯ ಹೇಳುತ್ತೆ, ಅವನು ದೇವರಲ್ಲಿ ಅವನು ಭಯಭಕ್ತಿಯುಳ್ಳವನಾಗಿದ್ದನು, ಕೆಟ್ಟದನ್ನು ನಿರಾಕರಿಸ್ತಾ ಇದ್ದನು, ನಿರ್ದೋಷಿಯಾಗಿದ್ದನು, ಯಥಾರ್ಥ ಚಿತ್ತನಾಗಿದ್ದನು. ಹಾಲೆಲೂಯಾ. ಸಾಮಾನ್ಯವಾಗಿ ನಮ್ಮ ಹತ್ರ ಏನು ಇಲ್ದಾಗ ದೇವ್ರನ್ನ ನೆನೆಸೋದು ಬಹಳ ಸುಲಭ. ಉದಾಹರಣೆಯಾಗಿ ನಮಗೊಂದು ಚಿಕ್ಕ ಮನೆ, ನಮಗೊಂದು ಚಿಕ್ಕ ಗುಡಿಸಲು, ನಮಗೊಂದು ಚಿಕ್ಕ ಉದ್ಯೋಗ, ನಮಗೊಂದು ಚಿಕ್ಕ ಸಂಬಳ, ಆ ರೀತಿ ಇರುವಾಗ ನಾವು ದೇವ್ರ ನೆನೆಸೋದು ಈಸಿ, ಸುಲಭ. ಆದರೆ ನಮಗೆ ಸಮೃದ್ಧಿ ಬರುವಾಗ, ನಮಗೆ ಶ್ರೀಮಂತಿಕೆ ಬರುವಾಗ, ನಮಗೆ ಒಳ್ಳೆ ಜಾಬ್ ಬರುವಾಗ, ನಮಗೆ ಒಳ್ಳೆ ಸ್ಥಾನ ಬರುವಾಗ, ನಮಗೆ ಒಳ್ಳೆ ಅಧಿಕಾರ ಬರುವಾಗ, ನಮ್ಗೆ ಒಳ್ಳೆ ಪೊಸಿಷನ್ ಬರುವಾಗ, ನಾವು ಅಭಿವೃದ್ಧಿ ಹೊಂದುವಾಗ, ನಾವು ಉನ್ನತ ಸ್ಥಿತಿಗೆ ಬರುವಾಗ, ನಾವು ಒಳ್ಳೆ ಪೊಸಿಷನ್ಗೆ ಬರುವಾಗ, ಆಗ ದೇವ್ರನ್ನ ನೆನೆಸೋದು, ಆಗ ದೇವ್ರನ್ನ ಪ್ರಾರ್ಥಿಸೋದು, ಆಗ ದೇವ್ರನ್ನ ಆರಾಧಿಸೋದು, ಆಗ ದೇವ್ರನ್ನ ಮಹಿಮೆ ಪಡಿಸೋದು ಅಷ್ಟು ಈಸಿ ಅಲ್ಲ. ನಾವು ಏನು ಇಲ್ಲದ ಸ್ಥಿತಿ ಇರುವಾಗ, ಒಂದು ಸಣ್ಣ ಗುಡಿಸಲಿರುವಾಗ, ಒಂದು ಚಿಕ್ಕ ಜಾಬ್, ಒಂದು ಚಿಕ್ಕ ಮನೆ, ಒಂದು ಚಿಕ್ಕ ಗುಡಿಸಲು, ಒಂದು ಚಿಕ್ಕ ಸ್ಯಾಲ್ರಿ ಇರುವಾಗ ನಾವು ದೇವ್ರ ನೆನೆಸೋದು ಈಸಿ. ಆದರೆ ಯೋಬನ್ ಥರ ಉನ್ನತ ಸ್ಥಿತಿಗೆ ಬರುವಾಗ, ಉನ್ನತ ಪೊಸಿಷನ್ಗೆ ಬರುವಾಗ, ಉನ್ನತ ಅಧಿಕಾರಕ್ಕೆ ಬರುವಾಗ, ಹೆಚ್ಚು ಸ್ವಾಸ್ಥ್ಯ ನಾವು ಹೊಂದುವಾಗ, ಒಳ್ಳೆ ಜಾಬ್, ಒಳ್ಳೆ ಮನೆ, ಒಳ್ಳೆ ಸ್ಯಾಲ್ರಿ, ಒಳ್ಳೆ ಪೊಸಿಷನ್ ನಾವು ಹೊಂದಿಕೊಳ್ಳುವಾಗ ದೇವರನ್ನು ನೆನೆಸೋದು, ದೇವರನ್ನ ಆರಾಧಿಸೋದು, ದೇವರ ಆಲಯಕ್ಕೆ ಬರೋದು, ದೇವರನ್ನ ಹಿಂಬಾಲಿಸೋದು ಅಷ್ಟು ಈಸಿ ಅಲ್ಲ ಪ್ರಿಯರೇ. ಯೋಬನ ವಿಷಯಕ್ಕೆ ಬರೋದಾದರೆ ದೇವ್ರ ಸ್ತೋತ್ರ, ದೇವ್ರ ವಾಕ್ಯ ಹೇಳುತ್ತೆ, ಅವನು ಅಷ್ಟು ಐಶ್ವರ್ಯವಂತವನಾಗಿದ್ದರು, ದೇವರಲ್ಲಿ ಅಷ್ಟೇ ಆತ್ಮೀಕವಾಗಿದ್ದನು ಅಂತ. ಇದನ್ನು ಯೋಚನೆ ಮಾಡುವಾಗ ನಾನು ಅನ್ಕೊಳ್ತೇನೆ, ಯೋಬನಿಗೆ ಒಂದು ಸತ್ಯ ಗೊತ್ತು. ಏನಪ್ಪ ಸತ್ಯ ಅಂದರೆ, ಆಸ್ತಿಗಿಂತ, ಬೆಳ್ಳಿ ಬಂಗಾರಕ್ಕಿಂತ, ಅವನಿಗಿರುವ 7,000 ಕುರಿಗಳಿಗಿಂತ, ಅವನಿಗಿರುವ 3,000 ಒಂಟೆಗಳಿಗಿಂತ, ಅವನಿಗಿರುವ 500 ಜೋಡಿ ಎತ್ತುಗಳಿಗಿಂತ, ಅವನಿಗಿರುವಂಥ 500 ಕತ್ತೆಗಳಿಗಿಂತ, ಅವನಿಗಿರುವಂಥ ಎಲ್ಲ ಶ್ರೀಮಂತಿಕೆಗಿಂತ ದೇವರೇ ಮುಖ್ಯ, ದೇವರೇ ಪ್ರಥಮ ಅನ್ನುವಂಥದ್ದು ಆ ಯೋಬನಿಗೆ ಆ ಸತ್ಯತೆ ಗೊತ್ತಿತ್ತು. ದೇವರಿಗಿಂತ ಮುಖ್ಯವಾದದ್ದು, ದೇವರಿಗಿಂತ ಶ್ರೇಷ್ಠವಾದದ್ದು, ದೇವರಿಗಿಂತ ಇಂಪಾರ್ಟೆಂಟ್ ಆದದ್ದು ಯಾವುದೂ ಇಲ್ಲ ಅಂತ ಈ ಸತ್ಯವನ್ನು ಯೋಬನು ಅರ್ಥಕೊಂಡಿದ್ದಾನೆ. ಮಗನಿ ಮಗಳೇ, ಸಹೋದರ ಸಹೋದರಿ, ನನ್ನ ಸೇವಾ ಅನುಭವದಲ್ಲಿ ಸುಮಾರು ನನ್ನ ಒಂದು 21 ವರ್ಷದ ನನ್ನ ಸೇವಾ ಅನುಭವದಲ್ಲಿ ನಾನು ಎಷ್ಟೋ ಜನರು ನೋಡಿದ್ದೇನೆ. ದೇವ್ರ ಸ್ತೋತ್ರ. ಅವ್ರಿಗೆ ಒಳ್ಳೆ ಒಂದು ಉದ್ಯೋಗ ಬಂದ ಮೇಲೆ, ಅವ್ರಿಗೆ ಒಳ್ಳೆ ಸ್ಥಿತಿ ಬಂದ ಮೇಲೆ, ಅವ್ರಿಗೆ ಒಳ್ಳೆ ಪೊಸಿಷನ್ ಬಂದ ಮೇಲೆ, ಒಳ್ಳೆ ಜಾಬ್ ಬಂದ ಮೇಲೆ, ಒಳ್ಳೆ ಸ್ಯಾಲ್ರಿ ಬಂದ ಮೇಲೆ, ಒಳ್ಳೆ ಮನೆ ಕಟ್ಕೊಂಡ್ಮೇಲೆ, ಕಾರ್ ತಗೊಂಡ್ಮೇಲೆ, ಅಥವಾ ರಾಜಕೀಯದಲ್ಲಿ ಒಳ್ಳೆ ಸ್ಥಾನ ಸಿಕ್ಕ ಮೇಲೆ ಅನೇಕರು ದೇವರನ್ನ ಮರೆತು, ದೇವರ ಸಹಾಯ ಮರೆತು, ದೇವರ ಉಪಕಾರ ಮರೆತು, ದೇವರ ಕೃತಜ್ಞತೆ ಮರೆತು ದೇವರಿಂದ ಹಿಂಜಾರಿ ಹೋಗಿದ್ದಾರೆ. ಇನ್ನು ಕೆಲವರು ದೇವರ ಹತ್ರ ಸ್ವಸ್ಥತೆ ಹೊಂದಿಕೊಳ್ಳೋವರೆಗೆ ಹೊಂದಿಕೊಂಡು, ದೇವರ ಹತ್ರ ಬಿಡುಗಡೆ ಹೊಂದಿಕೊಳ್ಳೋವರೆಗೆ ಹೊಂದಿಕೊಂಡು, ದೇವರ ಹತ್ರ ಸೌಖ್ಯ ಹೊಂದಿಕೊಳ್ಳೋವರೆಗೆ ಹೊಂದಿಕೊಂಡು, ದೇವರಿಂದ ಬದುಕಿ, ದೇವರಿಂದ ಆಶೀರ್ವಾದ ಹೊಂದಿ, ದೇವರಿಂದ ಬಿಡುಗಡೆ ಹೊಂದಿಕೊಂಡು, ದೇವರಿಂದ ಸಮೃದ್ಧಿ ಹೊಂದಿಕೊಂಡು, ಕೊನೆಗೆ ದೇವರಿಂದ ಬದುಕಿ ಅನೇಕರು ದೇವರಿಂದ ಹಿಂಜಾರಿ ಹೋಗಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಹಾಲೆಲೂಯಾ.
ಮಗನೇ ಮಗಳೇ, ಸಹೋದರಿ, ಒಂದು ವಿಷಯ ಗಮನಿಸಿರಿ. ಯೋಬನ ಬಗ್ಗೆ ನಾನು ನೀನು ಹೆಮ್ಮೆ ಪಡಬೇಕಾದಂಥ ವಿಷಯ ಏನು ಗೊತ್ತಾ? ಅವನಿಗೆ ಅಷ್ಟು ಶ್ರೀಮಂತಿಕೆ ಬಂದರು, ಅವನಿಗೆ ಅಷ್ಟು ಐಶ್ವರ್ಯ ಬಂದರು, ಅಷ್ಟು ಸಂಪತ್ತು ಬಂದರು, ಅಷ್ಟು ಸಮೃದ್ಧಿ ಬಂದರು. ಆ ಹಣ ಅವನನ್ನು, ಆ ಶ್ರೀಮಂತಿಕೆ ಆಗಲಿ ಆ ಹಣವಾಗಲಿ, ತನ್ನನ್ನು ದೇವರಿಂದ ದೂರ ಮಾಡ್ದಂಗೆ ಯೋಬನ್ ತನ್ನನ್ನು ತಾನು ಕಾಪಾಡಿಕೊಂಡಿದ್ದಾನೆ. ಮಗನಿ ಮಗಳೇ, ಸಹೋದರಿ, ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ. ದೇವರು ನಿಮಗೆ ಹಣ ಕೊಟ್ಟಿದ್ದಾನ, ಸಂತೋಷ, ದೇವರಿಗೆ ಸ್ತೋತ್ರ. ಆದರೆ ಆ ಹಣ ನಿಮ್ಮನ್ನು ದೇವರಿಂದ ದೂರ ಮಾಡ್ದಂಗೆ ಕಾಪಾಡಿಕೊಳ್ಳ್ರಿ. ದೇವರು ನಿಮಗೆ ಒಳ್ಳೆ ಜಾಬ್ ಕೊಟ್ಟಿದ್ದಾನ, ಸಂತೋಷ, ದೇವರಿಗೆ ಸ್ತೋತ್ರ. ಆದರೆ ಆ ಒಂದು ಜಾಬ್, ದೇವ್ರ ಸ್ತೋತ್ರ, ನಿಮ್ಮನ್ನ ದೇವರಿಂದ ದೂರ ಆಗದಂಗೆ ಕಾಪಾಡಿಕೊಳ್ಳ್ರಿ. ದೇವರು ನಿಮಗೆ ಒಳ್ಳೆ ಮನೆ ಕೊಟ್ಟಿದ್ದಾನ, ದೇವರಿಗೆ ಸ್ತೋತ್ರ, ಹಲ್ಲೆಲೂಯಾ, ಆ ದೇವರಿಗೆ ಮಹಿಮೆ. ಆದರೆ ಆ ಮನೆಯಿಂದ, ಆ ಮನೆ ನಿಮ್ಮನ್ನು ದೇವರಿಂದ ದೂರ ಮಾಡ್ದಂಗೆ ಕಾಪಾಡಿಕೊಳ್ಳ್ರಿ. ದೇವರು ನಿಮ್ಗೆ ಒಳ್ಳೆ ಅಧಿಕಾರ ಕೊಟ್ಟಿದ್ದಾನ, ದೇವ್ರು ನಿಮ್ಗೆ ಒಳ್ಳೆ ಪೊಸಿಷನ್ ಕೊಟ್ಟಿದ್ದಾನ, ದೇವ್ರು ನಿಮ್ಗೆ ಒಳ್ಳೆ ಸ್ಥಾನ ಕೊಟ್ಟಿದ್ದಾನ. ಆದರೆ ಆ ಒಂದು ಸ್ಥಾನ, ಒಂದು ಅಧಿಕಾರ, ಆ ಒಂದು ಪೊಸಿಷನ್ ನಿಮ್ಮನ್ನು ದೇವರಿಂದ ದೂರ ಮಾಡ್ದಂಗೆ ಕಾಪಾಡಿಕೊಳ್ಳ್ರಿ. ದೇವರು ನಿಮಗೆ ವಿಸ್ತಾರವಾದಂಥ ಆಸ್ತಿ ಕೊಟ್ಟಿದ್ದಾನ, ಸಂತೋಷ, ದೇವರಿಗೆ ಮಹಿಮೆ. ಆದರೆ ಆ ಆಸ್ತಿ ನಿಮ್ಮನ್ನ ದೇವರಿಂದ ದೂರ ಮಾಡ್ದಂಗೆ ಕಾಪಾಡಿಕೊಳ್ಳ್ರಿ. ಹಾಲೆಲೂಯಾ. ಒಬ್ಬ ಭಕ್ತನಿಗೆ ಹಾಡ್ತಾನೆ, ಏನಂತ ಹಾಡ್ತಾನೆ? ಒಂದು ಚರಣ ಹಾಡ್ತೇನೆ ಕೇಳಿ. ನಿನ್ನಾಗಲಿ ಬಾಳಲಾಗದಯ್ಯ ಏಸಯ್ಯ, ಏಸಯ್ಯ, ನಿನ್ನಾಗಲಿ ಬಾಳಲಾಗದಯ್ಯ ಏಸಯ್ಯ, ಏಸಯ್ಯ. ದ್ರಾಕ್ಷೆ ಗಿಡದ ಬಳ್ಳಿಯಂತೆ ನಿನ್ನಲ್ಲಿ ನೆಲೆಸಿರುವೆ, ದ್ರಾಕ್ಷೆ ಗಿಡದ ಬಳ್ಳಿಯಂತೆ ನಿನ್ನಲ್ಲಿ ನೆಲೆಸಿರುವೆ, ಹೇರಳ ಫಲ ಕೊಡುವೆ, ಹೇರಳ ಫಲ ಕೊಡುವೆ, ನಿನ್ ಶಿಷ್ಯನಾಗಿರುವೆ ಏಸಯ್ಯ, ನಿನ್ ಶಿಷ್ಯನಾಗಿರುವೆ. ನಿನ್ನಾಗಲಿ ಬಾಳಲಾಗದಯ್ಯ ಏಸಯ್ಯ, 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 ಏಸಯ್ಯ. ಭಕ್ತನ ಹೇಳ್ತಾನೆ, ಈಗ ದೇವ್ರಿಗೆ ಸ್ತೋತ್ರ, ನಿನ್ನಾಗಲಿ ಬಾಳ್ಲಿಕ್ಕಾಗಲ್ಲಪ್ಪ, ನಿನ್ನ ಬಿಟ್ಟು ಬಾಳ್ಲಿಕ್ಕಾಗಲ್ಲಪ್ಪ, ನಿನ್ನಿಂದ ದೂರ ಆಗಿ ಬಾಳ್ಲಿಕ್ಕಾಗಲ್ಲಪ್ಪ, ನಿನ್ನ ಸಾನ್ನಿಧ್ಯ ಬಿಟ್ಟು ಬಾಳ್ಲಿಕ್ಕಾಗಲ್ಲಪ್ಪ. ದ್ರಾಕ್ಷಿ ಗಿಡದ ಬಳ್ಳಿ ಅಂತ ನಿನ್ನಲ್ಲಿ ನಾನು ನೆಲೆಗೊಂಡಿನಪ್ಪ ಅಂತ ಭಕ್ತನ ಹೇಳ್ತಾನೆ. ವಾವ್, ಎಂಥ ಅದ್ಭುತವಾದಂಥ ಮಾತು. ಮಗನೇ ಮಗಳೇ, ಸಹೋದರಿ, ಯೋಬನ್ ಥರ ನಿಜವಾಗ್ಲೂ ಒಂದ್ಸಾರಿ ಪರೀಕ್ಷೆ ಮಾಡ್ಕೋ. ದೇವ್ರಿಗೆ ಸ್ತೋತ್ರ, ಯೋಬನ್ ಥರ ಅಷ್ಟು ಐಶ್ವರ್ಯ ಬಂದರೂ ಕೂಡ ದೇವ್ರಿಗೆ ಸ್ತೋತ್ರ, ಯೋಬನ ಅಷ್ಟೇ ದೇವರಲ್ಲಿ ಆತ್ಮಿಕವಾಗಿದ್ದಾನೆ. ಹಾಲೆಲೂಯಾ, ದೇವ್ರಿಗೆ ಸ್ತೋತ್ರ. ಯಾವ ಹಣ, ಯಾವ ಆಸ್ತಿ, ಯಾವ ಅಧಿಕಾರ, ಯಾವ ಶ್ರೀಮಂತಿಕೆ, ಯಾವ ಒಂದು ಪೊಸಿಷನ್ ಸಹ ನಿಮ್ಮನ್ನು ದೇವರಿಂದ ದೂರ ಮಾಡ್ದಂಗೆ ಕಾಪಾಡಿಕೊಳ್ಳ್ರಿ. ಅದು ಬಹಳ ವಿಶೇಷ ಪ್ರಿಯ ದೇವ್ರ ಮಕ್ಕಳೇ. ಎರಡನೇ ವಿಷಯ ಏನು ಗೊತ್ತಾ? ಯೋಬನು ತಾನೊಂದೇ ದೇವರಲ್ಲಿ ಇರಲಿಲ್ಲ, ತನ್ನ ಮಕ್ಕಳು ಸಹ ದೇವರಲ್ಲಿ ಇರುವಂತೆ ಅವ್ರನ್ನ ತರಬೇತಿ ಮಾಡ್ದ. ತನ್ನ ಕುಟುಂಬವನ್ನು ಸಹ ಆತನು ದೇವರಲ್ಲಿ ನಡೆಸಿದ. ಹಲ್ಲೆಲೂಯಾ. ಒಂದು ವಾಕ್ಯ ಓದ್ತಾನೆ, ಯೋಬ ಪುಸ್ತಕ 1ನೇ ಅಧ್ಯಾಯ 4 ಮತ್ತು 5ನೇ ವಚನ. ಅವನ ಕುಮಾರರು ಒಂದೊಂದು ದಿನ ಒಬ್ಬೊಬ್ಬನ ಮನೆಯಲ್ಲಿ ಔತಣವನ್ನು ನಡೆಸುತ್ತಾ ಆ ಭೋಜನಕ್ಕೆ ತನ್ನ 3 ಅಕ್ಕ ತಂಗಿಯರನ್ನು ಕರೆ ಕಳಿಸುತ್ತಿದ್ದರು. ಔತಣ ಸರದಿ ತೀರಿದ ನಂತರ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದು ಎಂದು ಅವರನ್ನು ಕರೆಸಿ ಶುದ್ಧಿಪಡಿಸಿ ಎದ್ದು ಅವರ ಸಂಖ್ಯೆಗೆ ತಕ್ಕಂತೆ ಹೋಮಗಳನ್ನು ಅರ್ಪಿಸ್ತಾ ಇದ್ದನು. ಹೀಗೆ ಯೋಬನು ಕ್ರಮವಾಗಿ ಮಾಡ್ತಾ ಇದ್ದನು. ಮಗನೇ ಮಗಳೇ, ಸಹೋದರಿ, ಗಮನಿಸಬೇಕು. ಈ ಯೋಬನು ತಾನೊಂದೇ ಭಕ್ತಿವಂತನಾಗಿರಲಿಲ್ಲ, ತಾನೊಂದೇ ಆತ್ಮಿಕವಾಗಿರಲಿಲ್ಲ, ತನ್ನ ಕುಟುಂಬನ, ತನ್ನ ಮಕ್ಕಳನ್ನು ಸಹ ಆತನು ದೇವರಲ್ಲಿ ನಡೆಸಿದಾನೆ. ಇದು ಬಹಳ ವಿಶೇಷ. ಮಗನಿ ಮಗಳೇ, ಸಹೋದರಿ, ಎಷ್ಟೋ ಕುಟುಂಬದಲ್ಲಿ ಎಷ್ಟೋ ತಂದೆ ತಾಯಿಗಳು ಅವ್ರ ದೇವರಲ್ಲಿ ಇರ್ತಾರೆ, ಅವ್ರು ಭಕ್ತಿವಂತರಾಗಿರ್ತಾರೆ, ಅವರು ಆತ್ಮಿಕವಾಗಿರ್ತಾರೆ, ಅವರು ಸ್ಪಿರಿಚುವಲ್ ಆಗಿರ್ತಾರೆ, ಅವರು ಪ್ರೇಯರ್ಫುಲ್ ಆಗಿರ್ತಾರೆ. ಆದರೆ ಮಕ್ಕಳು ದೇವರಲ್ಲಿಲ್ಲ, ಮಕ್ಕಳು ಆತ್ಮಿಕವಾಗಿಲ್ಲ, ಮಕ್ಕಳು ಪ್ರಾರ್ಥನೆ ಮಾಡ್ತಾ ಇಲ್ಲ, ಮಕ್ಕಳು ವಾಕ್ಯ ಓದ್ತಾ ಇಲ್ಲ, ಮಕ್ಕಳು ದೇವರ ಸಹವಾಸದಲ್ಲಿಲ್ಲ, ಮಕ್ಕಳು ದೇವರ ಆಲಯದಲ್ಲಿಲ್ಲ.
ಮಕ್ಕಳ ಕುರಿತಾಗಿ ತಂದೆ ತಾಯಿಗಳಿಗೆ ಒಂದು ಭಾರ ಇಲ್ಲ, ಅವರ ರಕ್ಷಣೆ ಕುರಿತು ಭಾರ ಇಲ್ಲ. ಎಷ್ಟೋ ಜನ ಮಕ್ಕಳು ದೇವರನ್ನ ತಿಳಿಯದೆ, ಸುವಾರ್ತೆ ತಿಳಿಯದೆ, ದೇವರ ಸಾನ್ನಿಧ್ಯದಲ್ಲಿ ಇಲ್ಲದೆ, ವಾಕ್ಯ ತಿಳಿಯದೆ ನಿತ್ಯ ನರಕಕ್ಕೆ ತಳ್ಳಲ್ಪಡ್ತಾ ಇದ್ದಾರೆ. ಮಗನಿ ಮಗಳಿಗೆ ಸಹೋದರ ಸಹೋದರಿ, D.L. ಮೂಡಿ ಅನ್ನುವಂಥ ಒಬ್ಬ ಭಕ್ತನ ಬಗ್ಗೆ, ಆ ಭಕ್ತನ ಬಡತನದಲ್ಲಿ ಹುಟ್ಟಿದ್ದಾನೆ, ಬಡತನದಲ್ಲಿ ಬೆಳೆದಿದ್ದಾನೆ. ನಿಮಗೆ ಗೊತ್ತಾ, ಆತನಿಗೆ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಅನುಕೂಲ ಇಲ್ಲ ಅಂತ ತಂದೆ ತಾಯಿಗಳಿಗೆ ಅವನನ್ನು ಓದಿಸಲಿಕ್ಕೂ ವಿದ್ಯಾಭ್ಯಾಸ ಮಾಡಲಿಕ್ಕೂ ಅವರ ಹತ್ರ ಅನುಕೂಲ ಇಲ್ಲದಕ್ಕೋಸ್ಕರ ಚಿಕ್ಕ ವಯಸ್ಸಿಂದನೇ ವಿದ್ಯಾಭ್ಯಾಸವನ್ನು ಬಿಟ್ಟು ಅವನು ಕೆಲಸ ಮಾಡಲಿಕ್ಕೆ ಆರಂಭಿಸ್ತಾನೆ. ಆದರೆ ಅವರ ತಾಯಿ ಭಕ್ತಿವಂತೆ, ಅವರ ತಾಯಿ ಯೋಬಂತರ ಒಂದು ಒಳ್ಳೆ ಭಕ್ತಿವಂತ ತಾಯಿ ಏನು ಮಾಡಿದ್ ಗೊತ್ತಾ, ಪ್ರತಿ ಭಾನುವಾರ ಆ ಮಗನನ್ನ ದೇವರ ಆಲಯಕ್ಕೆ ತಪ್ಪದಂಗೆ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಅವನಿಗೆ ಬರುವಂಥ ಮನಸ್ಸಿಲ್ಲ ಅಂದರೂ ಕೂಡ ಅವನನ್ನು ಒಂದು ಜವಾಬ್ದಾರಿಯುತವಾಗಿ ದೇವರ ಆಲಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾಳೆ. ದೇವರ ಆಲಯಕ್ಕೆ ಕರ್ಕೊಂಡು ಹೋದಾಗ ಈ ಹುಡುಗನಿಗೆ, D.L. ಮೂಡಿಗೆ, ಆತನಿಗೆ ವಾಕ್ಯ ಕೇಳಕ್ಕೆ ಆಸಕ್ತಿ ಇಲ್ಲ. ವಾಕ್ಯ ಕೇಳಕ್ಕೆ ಆಸಕ್ತಿ, ಚರ್ಚಲ್ಲಿ ಹೋಗಿ ಕೂತ್ಕೊಂಡು ನಿದ್ದೆ ಮಾಡ್ತಾ ಇದ್ದಂತೆ. ನಿದ್ದೆ ಮಾಡಿ ಎಷ್ಟೋ ಸಂದರ್ಭದಲ್ಲಿ ಪಕ್ಕದಲ್ಲಿ ಕೂತ್ಕೊಂಡವರು ಆತ ನಿದ್ದೆ ಮಾಡುವಾಗ ಆತನಿಗೆ ಬಡ್ದು ಎಬ್ಸ್ತಿದ್ರಂತೆ. ಕಂಟೆಗೆ ನಿದ್ದೆ ಮಾಡ್ತಾ ಇದೆಯಲ್ಲ ಅಂತ ಪಕ್ಕದಲ್ಲಿ ಕೂತ್ಕೊಂಡವ್ರು ಎಬ್ಸ್ತಾ ಇದ್ರಂತೆ. ಅದಕ್ಕೆ ನಾಚಿಕೆಯಾಗಿ ಎಷ್ಟೋ ಸಾರಿ ಅವನು ಆಲಯಕ್ಕೆ ಹೋಗ್ಬಾರ್ದಂತ ತೀರ್ಮಾನ ಮಾಡಿದನಂತೆ. ಆ ಸಂದರ್ಭ ಅವ್ರ ತಾಯಿ ಆ D.L. ಮೂಡಿಯನ್ನ ಸಂಡೇ ಸ್ಕೂಲಿಗೆ ದೇವ್ರ ಸ್ತೋತ್ರ, ಚರ್ಚಲ್ಲಿ ನಡೀತದಲ್ವಾ ಚಿಕ್ಕ ಮಕ್ಕಳ ಸಂಡೇ ಸ್ಕೂಲಿಗೆ ಆತನನ್ನು ಕಳಿಸ್ತಂತೆ. ಆ ಸಂಡೇ ಸ್ಕೂಲಿಗೆ ಹೋದಾಗ D.L. ಮೂಡಿ ರಕ್ಷಣೆ ಹೊಂದಿದನಂತೆ. ಹಾಲೆಲೂಯಾ. ನಿಮಗೆ ಗೊತ್ತರ ಪ್ರಿಯ ದೇವ್ರ ಮಕ್ಕಳೇ, ಅಮೇರಿಕಾ ದೇಶವನ್ನ, ಯುರೋಪ್ ದೇಶವನ್ನ ಸುವಾರ್ತೆಯ ಮೂಲಕವಾಗಿ ದೇವ್ರ ಸ್ತೋತ್ರ ಆತನು ಕದಲಿಸಿದಾನೆ. ಪ್ರಿಯ ದೇವ್ರ ಮಕ್ಕಳೇ, ಹಾಲೆಲೂಯಾ. ಒಂದು ಮಾತು ಹೇಳ ದೇವ್ರ ಸ್ತೋತ್ರ, ಇಂಥ ಒಂದು ಭಾರ D.L. ಮೂಡಿ ತಾಯಿಗೆ ತನ್ನ ಮಗನ ರಕ್ಷಣೆ ಕುರಿತಾಗಿ ಇರುವಂಥ ಭಾರ ನಿಜವಾಗಲೂ ನಿಮ್ಮ ಮಕ್ಕಳಿಗೆ ನಿಜವಾಗಲೂ ಇರೋದಾದ್ರೆ, ಹಾಲೆಲೂಯಾ ದೇವ್ರ ಸ್ತೋತ್ರ, ಯಾರಿಗೊತ್ತು ನಿಮ್ಮ ಮಕ್ಕಳು ಸಹ ಮುಂದೊಂದು ದಿನ ಒಂದು D.L. ಮೂಡಿ ಹಾಗೆ ದೇವ್ರ ಸ್ತೋತ್ರ ನಿಮ್ಮ ಮಕ್ಕಳನ್ನು ಸಹ ನನ್ನ ದೇವರು ತಯಾರು ಮಾಡ್ಬೋದೇನೋ. ಒಂದನೇದಾಗಿ ನಾವು ನೋಡ್ತೇವೆ, ಯೋಬನು ಆತನು ಅಷ್ಟು ಐಶ್ವರ್ಯವಂತನಾದರೂ ಆತ್ಮೀಕವಾಗಿದ್ದಾನೆ. ಎರಡನೇದು ತಾನು ಆತ್ಮೀಕವಾಗಿದ್ದಾನೆ, ತನ್ನ ಮಕ್ಕಳನ್ನು ಸಹ ದೇವರಲ್ಲಿ ನಡೆಸಿದ್ದಾನೆ. ಮೂರನೇ ವಿಷಯ ಏನು ಗೊತ್ತಾ ಯೋಬನ ಬಗ್ಗೆ? ದೇವರು ಅವನ ವಿಷಯದಲ್ಲಿ ಹೇಳ್ತಾನೆ, ದೇವ್ರ ಸ್ತೋತ್ರ, ಯೋಬ ಪುಸ್ತಕ 2:3 ಓದಿ ನೋಡ್ರಿ. ನನ್ನ ದಾಸನಾದ ಯೋಬನ ಮೇಲೆ ಗಮನ ಇಟ್ಟಿಯಾ, ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ ಅಂತ ದೇವರು ಸೈತಾನನಿಗೆ ಸವಾಲ ಕೇಳ್ತಾ ಇದ್ದಾನೆ. ಒಂದನೇದಾಗಿ ಗಮನಿಸ್ರಿ, ಯೋಬನು ಇಡೀ ದೇಶಕ್ಕೆ ಐಶ್ವರ್ಯವಂತನು. ಎರಡನೇದೇನು ಗೊತ್ತಾ ದೇವ್ರು ಹೇಳೋ ಮಾತು? ಮೊದಲೇದಾಗಿ ಏನು ಐಶ್ವರ್ಯವಂತನಂತ ಏನು ಹೇಳುತ್ತೋ ಅದನ್ನು ಬೇಕಾದರೆ ಎಲ್ಲರೂ ಹೊಂದ್ಕೋಬಹುದು. ಆ ಶ್ರೀಮಂತಿಕೆನ ಎಲ್ಲರೂ ಹೊಂದ್ಕೋಬಹುದು. ಮೋಸ ಮಾಡಿಯೋ, ಅನ್ಯಾಯ ಮಾಡಿನೋ, ಏನೋ ಮಾಡಿ ಓಕೆ ಮೊದಲೇದು ಹೊಂದ್ಕೋಬಹುದು. ಆದರೆ ಎರಡನೇದಿದೆಯಲ್ಲ, ದೇವರಿಂದ ಬಂದ ಸಾಕ್ಷಿ, ದೇವರೇ ಕೊಡುವಂಥ ಸಾಕ್ಷಿ, ಅವನಿಗೆ ಸಮಾನನಾದ ಭಕ್ತನು ಭೂಮಿಯಲ್ಲಿ ಎಲ್ಲಿ ಸಿಕ್ಕುವುದಿಲ್ಲ. ಇದು ಸಂಪಾದನೆ ಮಾಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಪ್ರೈಸ್ ಅಲ್ಲ. ಭಾಳ ಜನ ಈ ಲೋಕದ ಶ್ರೀಮಂತಿಕೆಯನ್ನು ಸಂಪಾದನೆ ಮಾಡಬೇಕಂತ ಪ್ರಯಾಸ ಪಡ್ತಾ ಇದ್ದಾರೆ ಹೊರತು ದೇವ್ರ ಸ್ತೋತ್ರ, ಈ ಲೋಕದ ಶ್ರೀಮಂತಿಕೆ ಸಂಪಾದನೆ ಮಾಡಿಕೊಂಡ್ರೆ ಈ ಲೋಕದಲ್ಲಿ ಹೊಗಳಿಕೆ ಸಿಗುತ್ತೆ, ಸನ್ಮಾನ ಸಿಗುತ್ತೆ, ಗೌರವ ಸಿಗುತ್ತೆ, ಮರ್ಯಾದೆ ಸಿಗುತ್ತೆ. ಎರಡನೇದು ಹೊಂದ್ಕೊಂಡಲ್ವಾ, ಅವನಿಗೆ ಸಮಾನನಾದ ಭಕ್ತನು ಎಲ್ಲಿ ಸಿಕ್ಕುವುದಿಲ್ಲ. ಈ ಸಾಕ್ಷಿ ದೇವ್ರ ಸ್ತೋತ್ರ ಇದು ಪರಲೋಕವೇ ಸಂತೋಷ ಪಡುವಂಥ ಸಾಕ್ಷಿಯಾಗಿದೆ. ಹಾಲೆಲೂಯಾ. ಮಗನಿ ಮಗಳೇ, ಸಹೋದರಿ ದೇವ್ರ ಸ್ತೋತ್ರ, ನಾನು ನಿಮಗೆ ಕೇಳೋದೊಂದು ಮಾತೇನು ಗೊತ್ತಾ ದೇವ್ರ ಸ್ತೋತ್ರ? ಹಾಲೆಲೂಯಾ. ಅವನು ಬರೀ ಐಶ್ವರ್ಯವಂತನು ಅನ್ನುವಂಥ ಒಂದು ಪದವಿ, ಅದೊಂದು ಹೆಸರು ಮಾತ್ರ ಹೊಂದಿಕೊಳ್ಳಿಲ್ಲ. ಅವನಿಗೆ ಸಮಾನನಾದ ಭಕ್ತನು ಭೂಮಿಯಲ್ಲಿ ಎಲ್ಲೂ ಸಿಕ್ಕುವುದಿಲ್ಲ ಅನ್ನುವಂಥ ಒಂದು ಸಾಕ್ಷಿಯನ್ನು ದೇವರಿಂದ ಹೊಂದಿಕೊಂಡನು. ಪ್ರಿಯ ದೇವ್ರ ಮಕ್ಕಳೇ, ಈ ವಾಕ್ಯವನ್ನು ಕೇಳ್ತಿರುವಂಥ ಸಂದರ್ಭದಲ್ಲಿ ದೇವ್ರ ಸ್ತೋತ್ರ, ನಿಮ್ಮಲ್ಲಿ ಎಷ್ಟು ಜನ ಈ ವಾಕ್ಯವನ್ನು ಕೇಳುವಾಗ ತೀರ್ಮಾನ ಮಾಡ್ತೀರಿ, ಯೋಬನಲ್ಲಿದ್ದಂಥ ಆತ್ಮೀಯತೆ ನನ್ನಲ್ಲಿ ಬರಬೇಕು, ಯೋಬನಲ್ಲಿದ್ದಂಥ ಆ ಭಕ್ತಿ ನಮ್ಮಲ್ಲಿ ಬರಬೇಕು, ಮತ್ತು ಯೋಬನ ದೇವರಿಂದ ಹೊಂದಿಕೊಂಡಂಥ ಆ ಸಾಕ್ಷಿ ಜೀವಿತ ನನ್ನಲ್ಲೂ ಬರಬೇಕಂತ ಎಷ್ಟು ಜನ ನೀವು ಬಯಸ್ತಾರೆ? ನೀವು ಬಯಸೋದಾದ್ರೆ ನೀವು ಪ್ರಾರ್ಥನೆ ಮಾಡಿರಿ, ಕಣ್ಮುಚ್ಚಿ ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾ ಸತ್ಯ ಸಂಪೂರ್ಣನಾಗಿರುವ ನಮ್ಮ ಸರ್ವಶಕ್ತನ ತಂದೆಯ ದೇವರೇ, ಯೋಬನ ಕುರಿತಾಗಿ 3 ವಿಷಯಗಳು ನಾವು ಕೇಳಿಸ್ಕೊಂಡಿವಿ. ಒಂದನೇದು, ಅವನು ಐಶ್ವರ್ಯವಂತನಾಗಿದ್ದರು, ಆತ್ಮಿಕವಾಗಿದ್ದನು. ಎರಡನೇದು, ತಾನು ಆತ್ಮಿಕವಾಗಿದ್ದನು, ತನ್ನ ಕುಟುಂಬವನ್ನು ದೇವರ ಕಡೆ ನಡೆಸಿದನು, ತನ್ನ ಮಕ್ಕಳನ್ನು ದೇವರ ಕಡೆ ನಡೆಸಿದನು. ಮೂರನೇದು, ದೇವರಿಂದನೇ ಸಾಕ್ಷಿ ಹೊಂದಿದನಪ್ಪ. ಈ ದಿವಸ ಕರ್ತನೆ ದೇವರೇ, ಹೌದಪ್ಪ, ಯಾರ್ಯಾರು ಈ ವಾಕ್ಯವನ್ನು ಆಲಿಸ್ತಾ ಇದ್ದಾರೋ ಕರ್ತನೆ, ಹೌದಪ್ಪ, ಯೋಬನ ಇಲ್ಲಿದ್ದಂಥ ಆತ್ಮೀಕತೆ, ಯೋಬನಲ್ಲಿದ್ದಂಥ ಭಕ್ತಿ, ಯೋಬನಲ್ಲಿದ್ದಂಥ ಒಂದು ಸಾಕ್ಷಿ ಜೀವಿತ ದೋಷೋತ್ರ ನಿನ್ನ ಮಕ್ಕಳು ಸಹ ಹೊಂದಿಕೊಂಡು ದೇವರೇ ಈ ಲೋಕದಲ್ಲಿ ನಿನಗೆ ಮಹಿಮೆಯಾಗಿ ಬಾಳುವಂತೆ ಸಹಾಯ ಮಾಡು. ವಾಕ್ಯ ಕೇಳಿದಂತೆ ಎಲ್ಲ ಮಕ್ಕಳನ್ನ ಆಶೀರ್ವಾದ ಮಾಡು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಸ್ನೇಹಿತರೆ, ಮಲೆನಾಡು ಗಾಸ್ಪೆಲ್ ಮೀಡಿಯಾ 2.0 ವೀಕ್ಷಿಸಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು.
ಈ ಸಚಿವಾಲಯದ ಮೂಲಕ ಸುವಾರ್ತೆಯನ್ನು ಹಂಚಿಕೊಳ್ಳಲು ಮತ್ತು ಭರವಸೆಯ ಸಂದೇಶವನ್ನು ಪ್ರಸಾರ ಮಾಡಲು ನಮಗೆ ಅಪಾರ ಉತ್ಸಾಹವಿದೆ. ನಮ್ಮ ವಿಷಯದಿಂದ ನೀವು ಆಶೀರ್ವದಿಸಲ್ಪಟ್ಟಿದ್ದರೆ ಅಥವಾ ಪ್ರೋತ್ಸಾಹಿಸಲ್ಪಟ್ಟಿದ್ದರೆ ನಮ್ಮ ಈ ಉದ್ದೇಶಕ್ಕೆ ಬೆಂಬಲ ನೀಡುವಂತೆ ವಿನಂತಿಸುತ್ತೇವೆ. ನಿಮ್ಮ ಪ್ರತಿಯೊಂದು ದೇಣಿಗೆ, ಎಷ್ಟೇ ಚಿಕ್ಕದಾದರೂ, ಹೆಚ್ಚು ವಿಡಿಯೋಗಳನ್ನು ಮಾಡಲು, ಹೆಚ್ಚು ಜನರನ್ನು ತಲುಪಲು ಮತ್ತು ಈ ಸೇವೆಯನ್ನು ಬಲವಾಗಿಡಲು ನೇರವಾಗಿ ಸಹಾಯ ಮಾಡುತ್ತದೆ. ಪರದೆಯ ಮೇಲೆ ಕಾಣುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಅಥವಾ ದೇಣಿಗೆ ನೀಡಲು ವಿವರಣೆಯಲ್ಲಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಔದಾರ್ಯವು ನಿಜವಾಗಿಯೂ ಶಾಶ್ವತವಾದ ವ್ಯತ್ಯಾಸವನ್ನು ಮಾಡುತ್ತಿದೆ. ಧನ್ಯವಾದಗಳು ಮತ್ತು ದೇವರು ನಿಮ್ಮನ್ನು ಆಶೀರ್ವದಿಸಲಿ.